ಅನ್ನದಾತ ಸುಖೀಭವ ಕಾರ್ಯಕ್ರಮದ ಈ ಒಂದು ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. Investing in cinemas without cinema knowledge is injurious to you, your family and the audience too. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರುವಂಥ ಟಾಪಿಕ್ ಏನು ಅಂತಂದರೆ, ನಮ್ಮ ಪಕ್ಕದ ರಾಜ್ಯವಾದಂಥ ತಮಿಳುನಾಡಲ್ಲಿ ಒಂದು ತಮಿಳುನಾಡು ಪ್ರೊಡ್ಯೂಸರ್ಸ್ ಕೌನ್ಸಿಲ್ ಅಂತ ಇದೆ ಮತ್ತು ತಮಿಳುನಾಡು ಆ್ಯಕ್ಟಿವ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಅಂತ ಎರಡು ಪ್ರೊಡ್ಯೂಸರ್ಸ್ಗಳಂತ ಒಂದು ಅಸೋಸಿಯೇಷನ್ ಇದೆ. ಅವರಿಬ್ಬರೂ ಸೇರಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಏನು ಅಂದರೆ, ಸೆಪ್ಟೆಂಬರ್ 1ನೇ ತಾರೀಕಿಂದ ತಮಿಳು ಚಿತ್ರರಂಗವನ್ನು ಸ್ಥಗಿತ ಮಾಡ್ತೀವಿ ಅಂತಂದರೆ ನಾವು ಚಿತ್ರಮಂದಿರ ಎಲ್ಲ ಚಟುವಟಿಕೆಗಳನ್ನು ಸ್ಟಾಪ್ ಮಾಡ್ತೀವಿ. ಬೀಟ್ ಪ್ರೊಡಕ್ಷನ್, ಬೀಟ್ ಪೋಸ್ಟ್ ಪ್ರೊಡಕ್ಷನ್, ಬೀಟ್ ರಿಲೀಸಸ್, ಏನು ಬೇಕಾದ್ರೆ ಎಲ್ಲನೂ ಸ್ಥಗಿತ ಮಾಡಬೇಕು. ಯಾಕೆಂದರೆ ಪ್ರೊಡ್ಯೂಸರ್ಸ್ ಕೌನ್ಸಿಲ್ ಹಾಗೂ ಆ್ಯಕ್ಟಿವ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಈ ಒಂದು ನಿರ್ಧಾರವನ್ನು ತಗೊಂಡು ಎಲ್ಲರಿಗೂ ಕರೆ ಕೊಟ್ಟಿರೋದೇನು ಅಂತಂದರೆ, ತಮಿಳು ಚಿತ್ರಗಳ ಪ್ರದರ್ಶನವನ್ನು ನಿಲ್ಲಿಸ್ತೀವಿ, ಎಲ್ಲ ಥರದ ಕೆಲಸಗಳನ್ನು ಸೆಪ್ಟೆಂಬರ್ 1ರಿಂದ ನಿಲ್ಲಿಸ್ತೀವಿ. ಏನು ಕಾರಣ ಅಂತ ಅಂದ್ಕೊಂಡ್ರೆ, ಅಲ್ಲಿ ತಮಿಳ್ನಾಡಲ್ಲಿ ಇರತಕ್ಕಂಥ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ತಮಿಳ್ನಾಡಲ್ಲಿ ಇರತಕ್ಕಂಥ ಎಕ್ಸಿಬಿಟರ್ಸ್ ಆಗಿರ್ಬೋದು, ಇವರು ಪ್ರೊಡ್ಯೂಸರ್ಸ್ ಕೌನ್ಸಿಲ್ ಮತ್ತು ಆ್ಯಕ್ಟಿವ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ಗೆ ಒಂದು ಮನವಿಯನ್ನು ಮಾಡ್ತಾರೆ. ಏನು ಅಂದರೆ, ಚಿತ್ರಮಂದಿರಗಳಿಗೆ ತೊಂದರೆ ಆಗ್ತಾಯಿದೆ. ಯಾಕೆಂದರೆ ನೀವು ಚಿತ್ರಗಳ ರಿಲೀಸ್ ಕೊಡ್ತೀರಾ, ಅಟ್ ಎ ಟೈಮ್ ಅದನ್ನ OTTಗೆ ಮತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಿಗೆ ಕೊಟ್ಬಿಡ್ತೀರಾ. ಸೊ ಈ ಕಡೆ ಥಿಯೇಟ್ರಲ್ಲಿ ಓಡ್ತಾ ಇರುತ್ತೆ, ಆ ಕಡೆ ಟೆಲಿವಿಷನಲ್ಲಿ ಬಂದುಬಿಡುತ್ತೆ. ಬಂದಾಗ ಏನಾಗ್ತದೆ ಅಂದರೆ, ಥಿಯೇಟ್ರಿಕಲ್ ರನ್ ಮೇಲೆ ಎಫೆಕ್ಟ್ ಆಗ್ತದೆ. ಸೊ 8 ವಾರದ ಒಂದು ಗಡುವನ್ನು ಮಾಡಿ ಆ 8 ವಾರದ ನಂತರ ನೀವು ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗೆ ಕೊಡಬೇಕು ಅನ್ನೋ ಒಂದು ಇದನ್ನು ತೊಗೊಂಬರ್ತಾರೆ. ಸೊ ಪ್ರೊಡ್ಯೂಸರ್ ಕೌನ್ಸಿಲ್ ಮತ್ತು ಆ್ಯಕ್ಟಿವ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಅವರು ಹೇಳ್ತಾರೆ ಏನು ಅಂತಂದರೆ, ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಇಲ್ಲಿ ಈ ಥರದ್ದು ಯಾವುದೇ ಕಂಡೀಷನ್ಗಳಿಲ್ಲ. ಅವರೆಲ್ಲ ಯಾವತ್ತು ಚಿತ್ರ ಆಗುತ್ತೋ ಅವತ್ತು ಚಿತ್ರನ ಥಿಯೇಟ್ರಿಗೆ ರಿಲೀಸ್ ಮಾಡ್ತಾರೆ, ಜೊತೆಗೆ ಅದಕ್ಕಿಂತ ಮುಂಚೆನೇ OTTಗಳಿಗೆ ಕೊಟ್ಬಿಟ್ಟಿರ್ತಾರೆ ಅಂತ ಅವ್ರು ಹೇಳೋದು. ಅದಕ್ಕೆ ನಮಗೂ ಆ ರಿಸ್ಟ್ರಿಕ್ಷನ್ಸ್ ಇರಬಾರ್ದು ಅಂತ. ನಾನು ತಮಿಳು ಚಿತ್ರದ ನಿರ್ಮಾಪಕರಿಗೆ ಒಂದು ಹೇಳ್ಕೊಳ್ಳೋದೇನು ಅಂತಂದರೆ, ಕನ್ನಡ ಇಂಡಸ್ಟ್ರಿ ಆಲ್ಸೋ ಡಿಡ್ ದ ಸೇಮ್ ಮಿಸ್ಟೇಕ್. ಏನು ಅಂದರೆ, ಅವತ್ತೇ ನಾವು 8 ವಾರಗಳ ಗಡುವನ್ನು ಇಟ್ಕೊಂಡು ಆಮೇಲೆ OTTಗಳಿಗೆ ರಿಲೀಸ್ ಮಾಡಿದರೆ ಥಿಯೇಟ್ರಿಕಲ್ ರನ್ಸ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ವಿ ಆರ್ ದ ಫಸ್ಟ್ ಟು ಡೂ ದ ಮಿಸ್ಟೇಕ್ ಆ್ಯಂಡ್ ನೌ ಯು ಪೀಪಲ್ ಆರ್ ಫಾಲೋಯಿಂಗ್ ಇಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಥಿಯೇಟ್ರ್ ಅನ್ನೋ ಕಾನ್ಸೆಪ್ಟೇ ಹೊರಟೋಗ್ತದೆ. ಈಗ ಅವರನ್ನು ಅಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಏನು ಅಂದರೆ, 8 ವಾರಗಳ ಗಡುವು ಅದಾದಮೇಲಿಂದ OTTಗೆ ಕೊಡಬೇಕು ಅಂತ. ಬಟ್ ಇಲ್ಲಿ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್, ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್, ನಮ್ಮ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್, ಎಕ್ಸಿಬಿಟರ್ ಅಸೋಸಿಯೇಷನ್ ಅಥವಾ ಇದೆಲ್ಲರ ಹಾದಿಯಾಗಿ ಕರ್ನಾಟಕ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಅವರು ಏನಂತ ಸ್ಟ್ರೈಕ್ ಮಾಡಬೇಕು ಇಲ್ಲಿ ಅಂತಂದರೆ, ನಮ್ಮ ಕನ್ನಡ ಚಿತ್ರಗಳನ್ನ 8 ವಾರಗಳಲ್ಲ, ಎಷ್ಟೇ ವಾರಗಳಾದಮೇಲೂ ತಗೊಳ್ಳಿ ಅನ್ನೋ ಒಂದು ಸ್ಟ್ರೈಕ್ನ ಮಾಡಬೇಕಾಗ್ತದೆ. ಯಾಕೆಂದರೆ ನಾವು 8 ವಾರಗಳ ಗಡುವು ನಂತರ ಕೊಟ್ಟರೂ ತೊಗೋತಾ ಇಲ್ಲ, 8 ವಾರಕ್ಕೆ ಮುಂಚೆ ಕೊಟ್ಟರೂ ತೊಗೋತಾ ಇಲ್ಲ. ಈಗ ಎಲ್ಲರೂ ಏನು ಅನ್ಬೋದು ಅಂದರೆ, ನೀವು ಕ್ವಾಲಿಟಿ ಸಿನಿಮಾ ಮಾಡಿ ಮಾಡಿದ್ರೆ ತೊಗೋತಾರೆ. ಇವಾಗ ಫಾರ್ ಎಕ್ಸಾಂಪಲ್ಲು ನಾಳೆ ಅಲ್ಲ ನಾಳಿದ್ರೊಳಗೆ ನಿಮಗೊಂದು ಹ್ಯೂಜ್ ನ್ಯೂಸ್ ಬರ್ತದೆ. ಏನಕ್ಕೆ ಅಂದರೆ, ಟಾಕ್ಸಿಕ್ನ ಇಷ್ಟು ಕೋಟಿ ಕೊಟ್ಟು ಅಷ್ಟು ದೊಡ್ಡ ಮೊತ್ತ ಕೊಟ್ಟು ತೊಗೊಂಡಿದ್ದಾರೆ ಅಂತ. ಸರ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಇಂಡಿಯನ್ ಸಿನಿಮಾ ಅನ್ನೋ ಒಂದು ಕ್ಯಾಟಗರಿನ ಹುಟ್ಟಾಕ್ಬಿಟ್ಟಿದ್ದಾರೆ ಯಶ್ ಅವರು. ಅದು ತುಂಬ ದೊಡ್ಡ ಸ್ಕೇಲಲ್ಲಿರ್ತದೆ. ಅದು ಇಂಗ್ಲೀಷಲ್ಲಿ ಕೂಡ ಬರ್ತದೆ, ಕನ್ನಡದಲ್ಲಿ ಬರ್ತದೆ, ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಬರ್ತದೆ. ಆ್ಯಕ್ಚುಲಾಗಿ ಮಾಡಿರೋದು ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ, ಬಟ್ ಅದರ್ ಲ್ಯಾಂಗ್ವೇಜಸಲ್ಲೂ ಇದೆ. ತೆಲುಗಲ್ಲಿ, ತಮಿಳಲ್ಲಿ, ಹಿಂದಿಲಿ, ಎಲ್ಲ ಮಲಯಾಳಮಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಬರ್ತದೆ. ಸೊ ಇಂಡಿಯನ್ ಸಿನಿಮಾ ಅನ್ನೋ ಕ್ಯಾಟಗರಿ ಈಸ್ ಎ ಡಿಫ್ರೆಂಟ್ ಕ್ಯಾಟಗರಿ. ಅಂದರೆ ಈ ಕ್ರೋರ್ಸ್ ಟುಗೆದರ್ ಹಾಕಿ ಬಜೆಟ್ ಹಾಕಿ ಮಾಡುವಂಥ ಸಿನಿಮಾಗಳಿಗೆ ಅದಕ್ಕೆ ವ್ಯಾಲ್ಯೂ ಅವರೇ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ತಕ್ಕಂತೆ ಅವ್ರಿಗೆ ಪ್ರತಿಫಲನೂ ಸಿಗ್ತದೆ. I am talking about the other 240 films. I don't talk about the 10 films which make it to that
ಎಕ್ಸ್ಟೆಂಟ್ ವೇರ್ ನೆಟ್ಫ್ಲಿಕ್ಸೋ ಇಲ್ಲಾಂದರೆ ಅಮೆಝಾನೋ ಇಲ್ಲಾಂದರೆ ಯಾವುದೋ ಡಿಸ್ನಿ ಹಾಟ್ಸ್ಟಾರ್ ಯಾರೋ ಒಬ್ಬರು ಒಂದು ಮೊತ್ತನ ಕೊಟ್ಟು ತೊಗೊಳ್ತಾರೆ. ಬಟ್ ನಾನು ಮಾತಾಡ್ತಾ ಇರೋದು ಇನ್ನು 240 ಚಿತ್ರಗಳು ಕನ್ನಡದಲ್ಲಿ ಬರ್ತಾವಲ್ಲ, ಕನ್ನಡ ಸಿನಿಮಾ ಅಂತ ಬರ್ತಾವಲ್ಲ, ಅದನ್ನು ಯಾರು ತೊಗೋತಾ ಇದ್ದಾರೆ? ಅದಕ್ಕೆ ಡಬ್ಬಿಂಗ್ ರೈಟ್ಸೂ ಇಲ್ಲ, ಅದಕ್ಕೆ ರೀಮೇಕ್ ರೈಟ್ಸ್ ಬಿಡಿ, ರೀಮೇಕ್ ರೈಟ್ಸ್ ಅನ್ನೋದೇ ಹೊರಟೋಗಿದೆ ಇವತ್ತಿನ ದಿನ. ಯಾಕೆಂದರೆ ರೀಮೇಕ್ ಮಾಡ್ಕೊಂಬಂದಿದ್ದಂಥ ಕಾಲ ಮುಗಿದೋಗಿದೆ. ಈಗ ಎಲ್ಲ ಲ್ಯಾಂಗ್ವೇಜಲ್ಲೂ ಎಲ್ಲ ಭಾಷೆ ಚಿತ್ರಗಳು ಬರ್ತಾ ಇರೋದ್ರಿಂದ ರೀಮೇಕ್ ಅನ್ನೋದು ಆಗೋದಿಲ್ಲ. ಆದರೂ ನಾವು ಒಂದು 2 ವರ್ಷದ ಹಿಂದೆ ಹೋದ್ರೂ ಕೆಲವು ಚಿತ್ರಗಳನ್ನ ರೀಮೇಕ್ ಮಾಡಿ ಗೆದ್ದಂಥ ಉದಾಹರಣೆಗಳೂ ಇದೆ. ಯಾಕೆಂದರೆ ಅಲ್ಲಿನ ನೇಟಿವಿಟಿಗೆ ಅವ್ರು ಮಾಡಿದ್ರು, ಅದು ಹಿಟ್ಟಾಯಿತು. ಅದನ್ನೇ ಇಲ್ಲಿಗೂ ಮಾಡಿದ್ರು, ಅದು ಹಿಟ್ಟಾಯಿತು. ಸೊ ಒಳ್ಳೆಯ ಹಣನೂ ಮಾಡಿದ್ರು. ಬಟ್ ಇನ್ನು ಮುಂದೆ ಹೋಗ್ತಾ ಅಂತಲ್ಲ, ಇನ್ನು ಮುಂದಕ್ಕೆ ರೀಮೇಕ್ ಅನ್ನೋ ಇದು ಇರೋದಿಲ್ಲ. ಸೊ ಡಬ್ಬಿಂಗ್ ರೈಟ್ಸ್ ಅನ್ನೋದಕ್ಕೂ ಇವತ್ತಿನ ದಿನ ಏನು ಮಾಡ್ತಾಯಿದ್ದೀವಿ, ಡಬ್ಬಿಂಗ್ ರೈಟ್ಸೂ ಕೊಡೋಕ್ಕಿಂತ ಮುಂಚೆ ನಾವೇ ಎಲ್ಲ ಡಬ್ ಮಾಡಿ ಇಟ್ಕೊತಾ ಇದ್ದೀವಿ. ಅಂದರೆ ಎಲ್ಲರೂ ಏನು ಅಂದರೆ ವಿ ಫಾಲ್ ಇನ್ ದಟ್ ಜಾನರ್, ನಾವು ಇಂಡಿಯನ್ ಸಿನಿಮಾಗೆ ಬೀಳ್ತೀವಿ, ಯಶ್ ಅವ್ರು ಮಾಡ್ತಾಯಿದ್ದಾರೆ, ನಾವು ಮಾಡೋಕ್ಕಾಗಲ್ವಾ ಅಂಥೇಳಿ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತೀವಿ ಅಂತ 5 ಲ್ಯಾಂಗ್ವೇಜಲ್ಲಿ ಟೈಟ್ಲ್ ಹಾಕ್ಕೊಳ್ಳೋದು. ಆಮೇಲೆ ಕಡೆಗೆ ಕಾಮಿಡಿ ಆಗುತ್ತೆ ಏನು ಅಂತಂದರೆ, ಸುಮ್ಮನೆ 5 ಲ್ಯಾಂಗ್ವೇಜು ಟೈಟ್ಲಲ್ಲಿರುತ್ತೆ ಅಷ್ಟೇ, ಬಿಟ್ಟರೆ 5 ಲ್ಯಾಂಗ್ವೇಜಲ್ಲಿ ಮಾಡೋದಿಲ್ಲ. ಸೊ ಕನ್ನಡದಲ್ಲಿ ಬಿಡ್ತಾರೆ, ಎಕ್ಸ್ಪೆರಿಮೆಂಟ್ ನೋಡ್ತಾರೆ, ಆಗಲಿಲ್ಲ, ಫೇಲ್ಯೂರ್ ಆಯಿತು ಅಂತಾರೆ, ಇನ್ನು ಮಿಕ್ಕಿದ ಭಾಷೆಗಳಲ್ಲಿ ಮಾಡಲ್ಲ. ಅದ್ರ ಬದಲು ಒಂದು ದೃಢ ಸಂಕಲ್ಪ ಇಟ್ಕೊಂಡು, ಒಂದು ದೃಢ ನಂಬಿಕೆ ಇಟ್ಕೊಂಡು ಕನ್ನಡ ಸಿನಿಮಾನೇ ಮಾಡೋಣ, ನಮ್ಮ ಜನಕ್ಕೋಸ್ಕರನೇ ಮಾಡೋಣ ಅಂತ ಇರೋರು ಇರ್ತಾರೆ. ಆ 230 220 ಚಿತ್ರಗಳು ಎಲ್ಲಿಗೆ ಹೋಗ್ತವೆ? ಈ ಕಡೆ ಥಿಯೇಟ್ರಿಕಲ್ ರಿಲೀಸ್ಗೂ 8 ವಾರದ ಗಡುವು ಇಲ್ಲ. ಸೊ ಥಿಯೇಟ್ರಿಕಲ್ ರಿಲೀಸ್ ಆದ ತಕ್ಷಣ ನಾವು ಕೊಡ್ತೀವಿ ಅನ್ನೋದು ತೊಗೊಳ್ಳೋರು ಇಲ್ಲ. ಸೊ ಇಲ್ಲಿ ಏನಾಗ್ತಾಯಿದೆ ಅಂದರೆ, ಎಲ್ಲ ಥರ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸು ಶಟ್ ಡೌನ್ ಆಗಿಬಿಟ್ಟಿದೆ. ಸೊ ಈ ಮೂಲಕ ನಾನು ಹೇಳೋದೇನು ಅಂತಂದರೆ, ತಮಿಳ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ, ಮಲಯಾಳಂ ಇಂಡಸ್ಟ್ರಿಯವರು ನಮ್ಮ ರೂಟ್ನ ಇವಾಗ ಫಾಲೋ ಮಾಡ್ತಾ ಹೋಗಿ, ಈ 8 ವಾರದ ಗಡುವು ಬೇಡ, ಇನ್ನೂ ಬೇಗನೆ ಬಿಡ್ತೀವಿ ಅಂದರೆ ಅಲ್ಲೂ ಥಿಯೇಟ್ರ್ಗಳಿಗೆ ಎಫೆಕ್ಟ್ ಆಗ್ತದೆ, ಅಲ್ಲೂ ಥಿಯೇಟ್ರಿಕಲ್ ಕಲೆಕ್ಷನ್ಸ್ ಡೌನ್ ಆಗ್ತದೆ. ಜೊತೆಗೆ ಅಲ್ಲೂ ನಿಧಾನಕ್ಕೆ ಈ OTT ಪ್ಲ್ಯಾಟ್ಫಾರ್ಮ್ಗಳಾಗಿರ್ಬೋದು, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಆಗಿರ್ಬೋದು ಕೈ ಬಿಡ್ತಾ ಹೋಗ್ತಾರೆ. ಇವಾಗ ಕನ್ನಡ ಆಯಿತು, ತಮಿಳ್ನಾಡಲ್ಲಿ ಆ ಪರಿಸ್ಥಿತಿ ಹುಟ್ಟಿದೆ. ಇದು ಕರ್ನಾಟಕದಲ್ಲಿ ಈ ಪರಿಸ್ಥಿತಿ ಹುಟ್ಟಿಸಿ ಆನಂತರ ಇವಾಗ ಯಾವುದೂ ತೊಗೋತಾ ಇಲ್ಲ. ಸೊ ಇವಾಗ ತಮಿಳ್ನಾಡಲ್ಲಿ ಆ ಪರಿಸ್ಥಿತಿ ಹುಟ್ಟಿದೆ ಅಂತಂದರೆ ನೆಕ್ಸ್ಟ್ ತಮಿಳ್ ಚಿತ್ರಗಳೂ ತೊಗೊಳ್ಳೋ ಸಂಖ್ಯೆ ಕಮ್ಮಿ ಆಗ್ಬೋದು. ಆನಂತರ ಅದು ಆಂಧ್ರ, ಆನಂತರ ಕೇರಳ, ಅದಾದಮೇಲೆ ಬಾಲಿವುಡ್ಡು ಎಲ್ಲ ಕಡೆಗೂ ಆಗುತ್ತೆ. ಸೊ ಇದೊಂದು ಸ್ಟ್ರಾಟಜಿ ಥರ ಇಲ್ಲಿಂದ ವರ್ಕೌಟ್ ಮಾಡಿದ್ರು, ಆ ಸ್ಟ್ರಾಟಜಿ ವರ್ಕೌಟ್ ಆಗಿದೆ ಅವ್ರುಗಳಿಗೆ, ಅದನ್ನೇ ಇವ್ರಿಗೂ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ನೆಕ್ಸ್ಟ್ ಕಂಟೆಂಟ್ ಎಲ್ಲ ಫ್ರೀಯಾಗಿ ಕೊಡಬೇಕಾಗ್ತದೆ ಪ್ರೊಡ್ಯೂಸರ್ಸು. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ ಯಾವ್ಯಾವ ಅಸೋಸಿಯೇಷನ್ಗಳಿದೆಯೋ ಅವರು ಈ OTT ಪ್ಲ್ಯಾಟ್ಫಾರ್ಮ್ಸ್ನವ್ರನ್ನ ಕರೆದು, ಪ್ಲಸ್ ಕನ್ನಡ ಥಿಯೇಟ್ರಿಕಲ್ಸಲ್ಲಿ ಈ PVR ಅವ್ರನ್ನೂ ಕರೆದು, PVR ಅಂದರೆ ಮಲ್ಟಿಪ್ಲೆಕ್ಸಸ್ ಅವ್ರನ್ನ ಕರೆದು, PVR, ಐನಾಕ್ಸು, ಜೊತೆಗೆ ಮಿರಾಜ್ ಸಿನಿಮಾಸ್ ಇರ್ಬೋದು, ಸುಮಾರು ಮಲ್ಟಿಪ್ಲೆಕ್ಸಸ್, ಸಿನಿಪೋಲಿಸ್ ಇದೆ, ಸುಮಾರು ಮಲ್ಟಿಪ್ಲೆಕ್ಸಸ್ ಇದೆ. ಈ ಮಲ್ಟಿಪ್ಲೆಕ್ಸಸ್ ಅವ್ರನ್ನೂ ಕರೆದು ಕನ್ನಡಕ್ಕೆ ಒಂದು ಸ್ಕ್ರೀನಿಂಗ್ ಪರ್ಸೆಂಟೇಜ್, ಅಂದರೆ ಕನ್ನಡ ಸಿನಿಮಾಗಳಿಗೆ ಒಂದಷ್ಟು ಸ್ಕ್ರೀನ್ಸ್ನ ಕಂಪಲ್ಸರಿಯಾಗಿ ಕೊಡಬೇಕು ಅನ್ನೋ ಒಂದು ಮಾತುಕತೆಯನ್ನು ನಡೆಸಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ಸಿಂಗಲ್ ಸ್ಕ್ರೀನ್ಸ್ ಕಮ್ಮಿ ಆಗ್ತಾ ಹೋಗ್ತಾಯಿದೆ. ಜೊತೆಗೆ ಸಿಂಗಲ್ ಸ್ಕ್ರೀನ್ಸ್ ಇರೋದು ಮಾಸ್ ಓರಿಯೆಂಟೆಡ್ ಫಿಲಮ್ಸ್ಗೆ ಮತ್ತು ದೊಡ್ಡ ಹಂತದ ಚಿತ್ರಗಳು ಬಂದಾಗ ಸಿಂಗಲ್ ಸ್ಕ್ರೀನ್ ಥಿಯೇಟ್ರು ತುಂಬ್ತವೆ. ಬಟ್ ಇಲ್ಲ ಅಂದರೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರು ಒಂದೊಂದೇ ಮುಚ್ಚೋಗ್ತಾ ಇದ್ದಾವೆ. ಮೊನ್ನೆ ಇದೂ ಲಾಸ್ಟ್ ಆಗೋಯ್ತು, ಊರ್ವಶಿನೂ ಲಾಸ್ಟ್ ಆಗೋಯ್ತು. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಊರ್ವಶಿ ಸದ್ಯದಲ್ಲೇ ಮುಚ್ತಾರೆ ಅಂತ. ಸೊ ಇವಾಗ ಊರ್ವಶಿನೂ ಲಾಸ್ಟ್ ಆಗೋಯ್ತು. ಸೊ ಈ ಥರ ಒಂದೊಂದೇ ಚಿತ್ರಮಂದಿರಗಳನ್ನ ಮುಚ್ತಾ ಬರ್ತಾ ಇರ್ತಾರೆ. ಅದಾದಮೇಲೆ ನಮ್ಗೆ ಉಳ್ಕೊಳ್ಳೋದು ಯಾವುದು? ಬರೀ ಮಲ್ಟಿಪ್ಲೆಕ್ಸ್ಗಳೇ. ಸೊ ವಿ ಶುಡ್ ಹ್ಯಾವ್ ಸಮ್ ಪರ್ಸೆಂಟೇಜ್ ಆಫ್ ಶೋಸ್, ಅಂದರೆ ಇಷ್ಟು ಶೋಸ್ನ ಕೊಡಲೇಬೇಕು ಕನ್ನಡ ಚಿತ್ರಕ್ಕೋಸ್ಕರ ಅಂತ. ಯಾಕೆಂದರೆ ವಾರಕ್ಕೆ 6, 8, 10, 11 ಇನ್ನೂ ಹೋಗ್ತಾ ಇವಾಗ ಟಾಕ್ಸಿಕ್ ಚೆನ್ನಾಗಾದ ನಂತರ ಇನ್ನೂ ಹೆಚ್ಚಿನ ಪ್ರೊಡ್ಯೂಸರ್ಗಳು ಉಟ್ಕೋತಾರೆ, ಇನ್ನೂ ಹೆಚ್ಚಿನ ಸಿನಿಮಾಗಳಾಗುತ್ತೆ, ಇನ್ನೂ ಹೆಚ್ಚಿನ ಸಿನಿಮಾಗಳಾಗಿ ಇನ್ನೂ ಹೆಚ್ಚಿನ ಕನಸುಗಳನ್ನ ಕಟ್ಕೊಂಡು ಇಲ್ಲಿಗೆ ಬಂದು ಇನ್ನೂ ಸಿನಿಮಾಗಳು ಮಾಡಿ ನಾವು ರಿಲೀಸ್ ಮಾಡೋಣ ಆ ಮಟ್ಟಕ್ಕೆ ನಮಗೂ ಕೈ ಹಿಡಿತಾರೆ ಪ್ರೇಕ್ಷಕರು ಅಂತ ತುಂಬ ಜನ ಬರ್ತಾರೆ. ಸೊ ಅವ್ರಿಗೆಲ್ಲ ನಿರಾಸೆ ಆಗದೆ ಇರೋ ಥರ. ಸೊ ಏನು ಅಂದರೆ, ಫಸ್ಟ್ ಆಫ್ ಆಲ್ OTTಗಳಲ್ಲಿ ಕನ್ನಡ ಚಿತ್ರಗಳನ್ನ ತೊಗೊಳಕ್ಕೋಸ್ಕರ ನೀವು ಅವ್ರನ್ನೆಲ್ಲ ಕರೆದು ಮೀಟ್ ಮಾಡಿ ಅದಕ್ಕೊಂದು ಅಂತ್ಯ ಹಾಡಬೇಕು. ಜೊತೆಗೆ ಕನ್ನಡ ಚಿತ್ರಗಳನ್ನ OTT ಪ್ಲ್ಯಾಟ್ಫಾರ್ಮಲ್ಲೂ ತೊಗೊಳ್ಳೋ ಥರ ಮಾಡಬೇಕು ಒಂದು. ಮತ್ತು 8 ವಾರದ ಗಡುವು ಅದು ತುಂಬ ಚೆನ್ನಾಗೇ ಇದೆ. ಯಾಕೆಂದರೆ 8 ವಾರದ ತನಕ ಮುಂಚೆ ಏನಾಗ್ತಿತ್ತು ಅಂದರೆ, 8 ವಾರದ ತನಕ ತಮಿಳ್ ಚಿತ್ರಗಳು ಕರ್ನಾಟಕದಲ್ಲಿ ರಿಲೀಸ್ ಆಗ್ತಿರಲಿಲ್ಲ, ತೆಲುಗು ಚಿತ್ರಗಳು ಕರ್ನಾಟಕದಲ್ಲಿ ರಿಲೀಸ್, ಅದೊಂದು ಯುಗ.
ಅವಾಗೇನು ಅಂತಂದರೆ ತಮಿಳ್ನಾಡಿಗೆ ಪ್ರಯಾಣ ಬೆಳೆಸ್ತಿದ್ರು, ತಮಿಳ್ ಚಿತ್ರ ನೋಡಬೇಕು, ತೆಲುಗು ನೋಡಬೇಕು ಅಂದರೆ ಆಂಧ್ರಾಗೆ ಹೋಗೋದು, ಬಾರ್ಡರ್ ಏರಿಯಾಸ್ಗೆ ಹೋಗ್ಬಿಟ್ಟು ಚಿತ್ರಗಳನ್ನ ನೋಡ್ಕೊಂಡು ಬರ್ತಾ ಇದ್ದಂಥ ಉದಾಹರಣೆ ಇತ್ತು ಒಂದು ಕಾಲ. ಬಟ್ ಅದಾದ ನಂತರ ಈಗ ಆ ಥರದ್ದು ಇಲ್ಲ. ಸೊ 8 ವಾರದ ಗಡುವನ್ನು ಇಟ್ಕೊಂಡು ಒ ಟಿ ಟಿಗಳಿಗೆ ಕೊಟ್ಟರೆ ಉತ್ತಮ. ಅದನ್ನು ನಾವೂ ಮಾಡಬೇಕು. ಪ್ಲಸ್ ಅವ್ರಿಗೆ ಆಪ್ಷನ್ ಇದೆ ಒ ಟಿ ಟಿದು, ನಮ್ಗೆ ಆಪ್ಷನ್ ಇಲ್ಲ ಆಗಿರೋದ್ರಿಂದ ಸೊ ಯಾವ್ಯಾವ ಅಸೋಸಿಯೇಷನ್ಗಳನ್ನ ಇದನ್ನು ನೋಡಿ ಇದಕ್ಕೆ ಒಂದು ಅಂತ್ಯ ಹಾಡಿ ನಮ್ಮ ಚಿತ್ರಗಳನ್ನೂ ಒ ಟಿ ಟಿನಲ್ಲಿ ತೊಗೊಳ್ಳೋ ಥರ ಮಾಡಬೇಕು. ಜೊತೆಗೆ ಸ್ಕ್ರೀನ್ಗಳಲ್ಲಿ, ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗಳಲ್ಲಿ ಕನ್ನಡ ಚಿತ್ರಕ್ಕೆ ಒಂದು ಪರ್ಸೆಂಟೇಜ್ ಅಂದರೆ ಇಷ್ಟು ಪರ್ಸೆಂಟ್ ಸ್ಕ್ರೀನಿಂಗ್ ಅನ್ನೋದನ್ನ ಕೊಡಬೇಕು ಅಂದರೆ ಅನ್ನೋ ರಿಕ್ವೆಸ್ಟ್ ಮಾಡ್ಕೋಬೇಕು ಅಷ್ಟೇ. ನಾವು ಯಾವುದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಕೇಳ್ತಾ ಇಲ್ಲ. ಯಾಕೆಂದರೆ ಎಲ್ಲರೂ ಒಂದು ಫ್ಯಾಮಿಲಿ ಇದ್ದಂಗೆ, ಅಂದರೆ ಒಬ್ಬ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಎಕ್ಸಿಬಿಟರ್ ಆಗಿರ್ಬೋದು, ಎಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ. ಯಾಕೆಂದರೆ ಎಲ್ಲರೂ ಸೇರಿನೇ ಒಂದು ಸಿನಿಮಾ ಪ್ರೇಕ್ಷಕರ ತನಕ ತೊಗೊಂಡೋಗೋದು. ಸೊ ಆನ್ ದ ಬೇಸಿಸ್ ಆಫ್ ರಿಕ್ವೆಸ್ಟ್, ಆನ್ ದ ಬೇಸಿಸ್ ಆಫ್ ಫ್ರೆಂಡ್ಲಿ ಲೈನ್ಸ್ ನಾವು ಈ ಒಂದು ಫಾರ್ಮುಲಾನ ಡ್ರಾ ಮಾಡಿಕೊಂಡು ಇದ್ರ ಪ್ರಕಾರ ನಡೆದ್ರೆ ಕನ್ನಡ ಇಂಡಸ್ಟ್ರಿಗೆ ಮುಂದಿನ ಕಾಲದಲ್ಲಿ ಫ್ಯೂಚರ್ ಇದೆ ಅಂತ ನಾನು ಅಂದ್ಕೊತೀನಿ. ಇಲ್ಲ ಅಂದರೆ ಕನ್ನಡ ಫಿಲಮ್ಸ್ ಬರ್ತವೆ, ಆದರೆ ಇಂಡಿಯನ್ ಫಿಲಮ್ಸ್ ಅನ್ನೋ ಫಾರ್ಮ್ಯಾಟಲ್ಲಿ ಬಂದು ಕನ್ನಡ ಹೆಸರನ್ನ ಎಲ್ಲಿಗೋ ತೊಗೊಂಡು ಹೋಗ್ತಾರೆ. ಅದು ಬೆರಳೆಣಿಕೆಯಷ್ಟು ಚಿತ್ರಗಳು ಮಾತ್ರ. ಆದರೆ ನಮ್ಮ ಕನ್ನಡದ ಹಿರಿಮೆಯನ್ನು ಅವರು ಎತ್ತಿಡಿತಾರೆ ಅನ್ನೋದರಲ್ಲಿ ಏನೂ ಡೌಟ್ ಇಲ್ಲ. ಆದರೆ ಮಿಕ್ಕ 240ರಿಂದ 300 ಜನ ಯಾರು ಚಿಕ್ಕ ಪುಟ್ಟ ಸಿನಿಮಾಗಳು ಮಾಡ್ತಾರೆ, ದೇ ಡಿಫೈನ್ ದ ಫಿಲಮ್ ಇಂಡಸ್ಟ್ರಿ. ಅವ್ರು ಇಲ್ಲದೆ ಫಿಲಮ್ ಇಂಡಸ್ಟ್ರಿ ಅಂತ ಆಗೋದಿಲ್ಲ. ಸೊ ಅವ್ರಿಗೋಸ್ಕರನೂ ನಾವು ಯೋಚನೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.